ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವಿಡಿಯೋ. ಈ ಒಂದು ವಿಡಿಯೋಗೆ ಯಾವ್ದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ, ಸೊ ಇವಾಗ ನಿನ್ನೆ ಅಂದರೆ KCTದು ಸೆಕೆಂಡ್ ರೌಂಡಿಂದ ಫೈನಲ್ ರಿಸಲ್ಟ್ ಬಂತು. ಸೊ ಇವತ್ತು ಅಂದರೆ 25th ಆಗಸ್ಟ್ಗೆ ಚಾಯ್ಸ್ ಎಂಟ್ರಿ ಮಾಡಿಕೊಂಡು ನೀವು ಪೋರ್ಟಲಲ್ಲಿ ಉಳಿಬೇಕಂದ್ರೆ, ಅಂದರೆ ಇವಾಗ ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕಂದ್ರೆ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಸೊ ಆ್ಯಂಡ್ ನಿಮಗೆ ಇವಾಗ ಸಿಕ್ಕಂಥ ಕಾಲೇಜ್ ಇಷ್ಟ ಇಲ್ಲ, ನಾ ಅದಕ್ಕೆ ಏನು ಮಾಡಬೇಕು, ಸಿಕ್ಕಂಥ ಕಾಲೇಜ್ನ ಡಿಲೀಟ್ ಮಾಡಬೇಕು, ಮತ್ತು ಥರ್ಡ್ ರೌಂಡಿಗೆ ನಾನು ಪಾರ್ಟಿಸಿಪೇಟ್ ಮಾಡಬೇಕು. ಇವಾಗ ಸೆಕೆಂಡ್ ರೌಂಡಲ್ಲಿ ಸಿಕ್ಕಂಥ ಕಾಲೇಜ್ನ ಡಿಲೀಟ್ ಮಾಡ್ಕೋತೀನಿ, ಯಾಕಂದ್ರೆ ನನಗಿದು ಇಷ್ಟ ಇಲ್ಲ. ಆ್ಯಂಡ್ ನಾ ಥರ್ಡ್ ರೌಂಡಲ್ಲಿ ಮತ್ತೆ ಅಗೇನ್ ಪಾರ್ಟಿಸಿಪೇಟ್ ಮಾಡ್ತೀನಿ. ಅಂದರೆ ಏನು ಪ್ರೊಸೆಸ್ ಸ್ಟೆಪ್ಪನ್ನು ಫಾಲೋ ಮಾಡಬೇಕು, ಇಲ್ಲ ನನಗೆ KCT ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದನೇ ಹೊರಗೆ ಹೋಗ್ಬಿಡ್ತೀನಿ ಅಂದರೆ ಯಾವ ಚಾಯ್ಸ್ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರ್ತೈತಿ. ಸೊ ಅದಕ್ಕೆ ಇನ್ನು ಯಾರು ಈ ಒಂದು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ನಿಮ್ಮ ಪ್ರತಿಯೊಬ್ಬ ದೋಸ್ತರಿಗೂ ಶೇರ್ ಮಾಡಿರಿ. ಸೊ ಒನ್ಸ್ ಆಮೇಲೆ ನಿಮಗೆ ಇಷ್ಟವಾಗಿರೋ ಕಾಲೇಜ್ ಸಿಗಲಿಲ್ಲ ಅಥವಾ ಸಿಗ್ತಿದ್ರು ನೀವು ಮಿಸ್ ಮಾಡ್ಕೊಂಡ್ರಿ ಅಂದ್ರೆ ಗಿಲ್ಟ್ ಮಾಡ್ಕೊಳ್ಳೋದು ಬೇಡ. ಯಾಕಂದ್ರೆ ಇದು ನಿಮ್ಮ 4 ವರ್ಷದ ಜೀವನದ ಪ್ರಶ್ನೆ ಐತಿ. ಸೊ 4 ವರ್ಷ 3 ವರ್ಷದ ಜೀವನದ ಪ್ರಶ್ನೆ ಐತಿ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಥಿಂಕ್ ಮಾಡಿ, ಯೋಚನೆ ಮಾಡಿ, ಡಿಸೈಡನ್ನು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಅದು ನಿಮಗೆ ಬಿಟ್ಟಿದ್ದ. ಸೊ ಹೇಳ್ತೀನಿ ನೋಡ್ರಿ, ಇವಾಗ ಫಸ್ಟ್ನೇದಾಗಿ ಚಾಯ್ಸ್ 1 ಮತ್ತು ಚಾಯ್ಸ್ 4 ಕೊಟ್ಟಾರ. ಸೊ ಅದನ್ನ ಆಲ್ರೆಡಿ ವಿಡಿಯೋನು ಮಾಡಿದ್ದೆ, ಒಂದು PDF ಓದಿ, ಬಟ್ ಅದನ್ನು ಕರೆಕ್ಟಾಗಿ ವಿದ್ಯಾರ್ಥಿಗಳು ಕೇಳಿಸ್ಕೊಂಡಿಲ್ಲ. ಸೊ ಇವಾಗ ಇನ್ನೊಂದು ಇದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾಡಕತ್ತೀನಿ. ಚಾಯ್ಸ್ 1 ಅಂದರೆ ಸಿಕ್ಕಂಥ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗೋದು, ಫೀಸ್ ಎಷ್ಟು ಇರ್ತೈತಿ, ಫೀಸ್ ಪೇ ಮಾಡಬೇಕು. ಚಾಯ್ಸ್ 1 ಕೊಟ್ರಿ ಅಂದರೆ ಏನು ಪ್ರೊಸೀಜರ್ ಮಾಡಬೇಕು ಅಂದರೆ, ಚಾಯ್ಸ್ 1 ಕೊಟ್ಟು ಪೇಮೆಂಟ್ ಡೀಟೇಲ್ಸ್ ಬರ್ತೈತಿ. ಚಾಯ್ಸ್ 1 ಕೊಟ್ಟರೆ ಅಂದರೆ ಪೇಮೆಂಟ್ ಡೀಟೇಲ್ಸ್ ಬರ್ತೈತಿ. ಆ ಪೇಮೆಂಟ್ ಡೀಟೇಲ್ನ ಪ್ರಿಂಟ್ಔಟ್ ತೊಗೊಂಡೋಗಿ ಬ್ಯಾಂಕಲ್ಲಿ ಕೊಟ್ರಿ ಅಂದರೆ, ಅಮೌಂಟ್ ಪೇ ಮಾಡಿದ್ರಿ ಅಂದರೆ ಅದನ್ನು ತೊಗೊಂಡು, ಅಂದರೆ ಪೇಮೆಂಟ್ ಎಲ್ಲ ಡನ್ ಆದಮೇಲೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ. ಸೊ ಆ ಒಂದು ಕನ್ಫರ್ಮೇಷನ್ ಸ್ಲಿಪ್ಪನ್ನು ತೊಗೊಂಡು ಹೋಗಿ ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಿದಾಗ ಅಲ್ಲಿ ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ಕೇಳ್ತಾರೆ, ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ನೀವು ಅಡ್ಮಿಷನ್ ಮಾಡ್ಕೋಬೇಕು. ಇದು ಚಾಯ್ಸ್ 1. ವಿತ್ ನಮ್ಗೆ ಓಕೆ ಸರ್, ನಾವೇನೋ ಇವಾಗ ಅಡ್ಮಿಷನ್ ಮಾಡಿದ್ವಿ, ನಾವು ಥರ್ಡ್ ರೌಂಡಿಗೆ ಎಲಿಜಿಬಲ್ ಇರ್ತೀವ, ನಾವು ಥರ್ಡ್ ರೌಂಡ್ ಹೋಗಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬರ್ತೈತ್ಯಾ, ಅವಾಗ ನಾವು ಎಡಿಟಿಂಗ್ ಕಾಲೇಜ್ ಜಾಯ್ನ್ ಆಗೋದೆಲ್ಲ ಇರ್ತೈತೆ ಅಂತ ಕೇಳಿದ್ರೆ, ಎಸ್, ನೀವು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡ್ಕೊಂಡ್ರಿ ಇವಾಗ ಅಂದ್ರೆ ನೀವು ಮತ್ತೆ ನಿಮಗೆ ಥರ್ಡ್ ರೌಂಡಿಗೆ ಎಲಿಜಿಬಿಲಿಟಿ ಇರ್ತೈತಿ. ಒನ್ಸ್ ಅವರು ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ. ನೀವು ಯಾರ್ಯಾರು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಕೆ ಇಂಟ್ರೆಸ್ಟ್ ಐತಿ ಅವರೆಲ್ಲ ನೀವು ಜಸ್ಟ್ ಹೇಳ್ರಿ ಅಂತ ಹೇಳ್ತಾರೆ. ಅವಾಗ ಟೈಮ್ ಟೇಬಲ್ ಬಂದಾಗ ನಾನು ಹೇಳ್ತೀನಿ ಅಂತ ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಆ ರೀತಿ ಐತಿ. ಇನ್ನು ಸೆಕೆಂಡ್ ಏನಪ್ಪ ಅಂದ್ರೆ, ಸರ್ ನನಗೆ ಸಿಕ್ಕಂಥ ಕಾಲೇಜ್ ಇಷ್ಟ ಇಲ್ಲ, ನಾ ಇದನ್ನು ಡಿಲೀಟ್ ಮಾಡ್ಕೋತೀನಿ, ನನಗೆ ಥರ್ಡ್ ರೌಂಡಿಗೂ ಪಾರ್ಟಿಸಿಪೇಟ್ ಮಾಡ್ತೀನಿ, ನಾ ಏನು ಮಾಡಬೇಕು? ಇದು ಮೇನ್ ಆ್ಯಕ್ಚುಯಲ್ ಕ್ವಶನ್. ನಿಮಗಾಗಿ KE ಅವ್ರು ಏನು ಹೇಳ್ಯಾರಪ್ಪ ಅಂತಂದ್ರೆ, ಓಕೆ ನಮಗೆ ಗೊತ್ತಾಯಿತು, ಸಿಕ್ಕಂಥ ಕಾಲೇಜ್ ಡಿಲೀಟ್ ಮಾಡ್ಕೋತೀನಿ ಅನ್ನಕತ್ತೀರಿ. ಓಕೆ, ನೀವು ಡಿಲೀಟ್ ಮಾಡ್ಕೋಬೇಕು ಅಂದರೆ 5,000 ರೂಪಾಯಿ ಅಮೌಂಟನ್ನು ಪೆನಾಲ್ಟಿ ಮುಖಾಂತರ ನೀವು KEಗೆ ಹೋಗಿ ಪೇ ಮಾಡಬೇಕಾಗತ್ತೆ. ಇಲ್ಲಿ ಮೊಬೈಲಲ್ಲಿ ಯಾವುದೇ ರೀತಿ ಪೇ ಮಾಡ್ತೀನಿ ಹಂಗಂಗಿಲ್ಲ, ನೀವೇ ಖುದ್ದಾಗಿ KE ಆಫೀಸ್ ಬೆಂಗಳೂರಲ್ಲಿ ಏನದ ಮಲ್ಲೇಶ್ವರಂ ಐತಿಲ್ಲ, ಸೊ ಅಲ್ಲಿ ಹೋಗಿ, ಅಥವಾ ನಿಮ್ಮ ಯಾರಾದರೂ ಪಾಲಕರಾದರೂ ಆಗಿರ್ಬೋದು, ಯಾರಾದರೂ ಒಬ್ಬರು ಹೋಗಿ ವಿಸಿಟ್ ಮಾಡಿ, ಲೈಕ್ ಹಿಂಗೆ ನಂಗೆ ಈ ರೀತಿಯಾಗಿ ಒಂದು ಕಾಲೇಜ್ ಸಿಕ್ಕೈತಿ, ನಾನು ಅದನ್ನು ಕ್ಯಾನ್ಸಲ್ ಮಾಡ್ಕೊತೀನಿ, ಥರ್ಡ್ ರೌಂಡಿಗೆ ನಾನು ಮತ್ತೆ ಅಗೇನ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋಂಗಿದ್ರೆ, ಸೊ ಒಂದು ಲೆಟ್ರ್ ಬರೀಬೇಕಲ್ಲಿ. ಲೆಟ್ರ್ ಬರೆದು ಕೊಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರಿ ಅಂದರೆ, ಸೊ ಓಕೆ, ಅವ್ರು ನಿಮ್ಮನ್ನು ಎಲಿಜಿಬಲ್ ಮಾಡ್ತಾರೆ. ನೀವು ನೋಡ್ಬೋದು, ಆ PDF ಅಲ್ಲೂ ಸಹ ಮೆನ್ಷನ್ ಮಾಡ್ಯಾರ, 5,000 ರೂಪಾಯಿ ದಂಡ ವಿಧಿಸುವುದರ ಮೂಲಕ ನೀವು ನೆಕ್ಸ್ಟ್ ರೌಂಡಿಗೆ ಭಾಗವಹಿಸಲು ಅರ್ಹರಾಗಿರುತ್ತೆ ಅಂತಾರೆ. ಸೊ ಅದಕ್ಕೆ ನೀವು ರೂಪಾಯಿ 5,000 ಅಮೌಂಟನ್ನು ಆ್ಯಸ್ ಅ ಪೆನಾಲ್ಟಿಯಾಗಿ ನೀವು KEಗೆ ಪೇ ಮಾಡಬೇಕು. ಯಾವುದೇ ರೀತಿ ಆನ್ಲೈನ್ ಒಳಗೆ ಪೇ ಮಾಡೋಂಥ ಒಂದು ಆಪ್ಷನ್ ಇಟ್ಟಿಲ್ಲ ಅವರು. ಸೊ ನೀವೇ ಖುದ್ದಾಗಿ ಹೋಗಿ KEಗೆ ಪೇ ಮಾಡಬೇಕು 5,000 ರೂಪಾಯಿ. ಸೊ ಪೇ ಮಾಡಿ ಮತ್ತೆ ಅಗೇನ್ ನಿಮಗೆ ಥರ್ಡ್ ರೌಂಡಿಂದು ಕೌನ್ಸಿಲಿಂಗ್ ಏನು ಸ್ಟಾರ್ಟ್ ಆಕೈತಿಲ್ಲ, ಸೊ ಅವಾಗ ಸ್ಟಾರ್ಟ್ ಆದಾಗ ಮತ್ತೆ ಪಾರ್ಟಿಸಿಪೇಟ್ ಮಾಡೋಕೆ ಅಗೇನ್ 750 ಪೇ ಮಾಡಬೇಕು. 5,000 ಪ್ಲಸ್ 750, ಟೋಟಲಿ 5,750. ಈ ಒಂದು ಸೀಟ್ ಕಳ್ಕೊಂಡ್ರಿ ಅಂದರೆ ಇಷ್ಟು ಪೇ ಮಾಡಬೇಕಾಕೈತಿ. ಇಲ್ಲಿ ಸರ್ ನನಗೆ ಸಿಕ್ಕಂಥದ್ದೇ ಓಕೆ ಐತಿ, ಲಾಗಿನ್ ಆಗಿ ಅಂದರೆ ಫೀಸ್ ಎಲ್ಲ ಪೇ ಮಾಡಿ ನೆಕ್ಸ್ಟ್ ರೌಂಡಲ್ಲಿ ಬರ್ತಕ್ಕಂಥ ಒಂದು ಕಾಲೇಜಿಗೆ ನಾನು ಅವಾಗ ಬಿಟ್ಟಾಗ ನಾನು ಲಾಗಿನ್ ಆಗಿ ಮತ್ತೆ ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಂತ ಅಂದರೆ ಆ ರೀತಿನೂ ಮಾಡ್ಕೋಬೋದು. ಅಕಾರ್ಡಿಂಗ್ ಟು ಯು ನೀವು ಪ್ಲ್ಯಾನ್ ಮಾಡ್ಕೋಬೋದು. ಸೊ ಇಲ್ಲ ಸರ್, ನನಗೆ ಯಾವುದೇ ರೀತಿ KCT ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟೇ ಆಗೋದಿಲ್ಲ, ನಾ ಪೋರ್ಟಲಿಂದನೇ ಔಟ್ ಆಗಿಬಿಡ್ತೀನಿ, ಎಕ್ಸಿಟ್ ಆಗಿಬಿಡ್ತೀನಿ ಅನ್ನೋಂಥ ವಿದ್ಯಾರ್ಥಿಗಳಿದ್ದರೆ ಅವರು ಚಾಯ್ಸ್ 4 ಕೊಟ್ಟು ಹೋಗ್ಬಿಡ್ಬೋದು. ಯಾವುದೇ ರೀತಿ ಅವರಿಗೆ ತೊಂದರೆ ಇಲ್ಲ. ಚಾಯ್ಸ್ 4 ಕೊಡು ಅಂತ ಹೇಳ್ತಾರೆ, KE ಅವರೇ ಕ್ಲಿಯರ್ ಆಗ್ಯಾರ. ನಿಮಗೆ ಸಿಕ್ಕಂಥ ಕಾಲೇಜ್ ನನಗೆ ಬೇಡ, ಇದೊಂದು ಡಿಲೀಟ್ ಮಾಡ್ಕೊತೀನಿ, ನಾನು ಥರ್ಡ್ ರೌಂಡಿಗೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಚಾಯ್ಸ್ 1 ಕೊಡಬೇಕು. ಚಾಯ್ಸ್ ಕೊಡೋದಿಲ್ಲ ಅವರಿಗೆ, ಜಸ್ಟ್ KEಗೆ ಹೋಗಬೇಕು. KEಗೆ ಹೋಗಿ ರಿಪೋರ್ಟ್ ಮಾಡಿ ಈ ರೀತಿ ಅಂತ ಹೇಳಿದ್ರಿ ಅಂದರೆ ಅವರೇ ನಿಮ್ಮ ಸೀಟ್ನ ಕ್ಯಾನ್ಸಲ್ ಮಾಡ್ತಾರೆ. ಆ್ಯಂಡ್ ನಿಮ್ಗೆ ಥರ್ಡ್ ರೌಂಡಿಗೆ ಲಾಗಿನ್ ಆಗೋಕ್ಕೆ 750 ಪೇ ಮಾಡಿದ್ರೆ ಮತ್ತೆ ನಿಮಗೆ ಎಂಟ್ರಿ ಆಗೋಕ್ಕೆ ಒಂದು ಅವಕಾಶ ಕೊಡ್ತಾರೆ. ಐ ಹೋಪ್ ಇದು ಕ್ಲಿಯರ್ ಆಯಿತು ಅನ್ಕೋತೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಟ್ರೆ ಹಂಗೆ ನಿಮ್ಮ ಪ್ರತಿಯೊಬ್ಬ ದೋಸ್ತರಿಗೂ ಶೇರ್ ಮಾಡಿರಿ. ಇದಾಗಿತ್ತು ಇವತ್ತು. ಮತ್ತೆ ಏನಾರು ಡೌಟ್ ಇದ್ದರೆ ಮತ್ತೆ ನೆಕ್ಸ್ಟ್ ವಿಡಿಯೋ ಮುಖಾಂತರ ಬರ್ತೀನಿ ಅಂತೇಳಿ ಈ ಒಂದು ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ. ಓಕೆ, ಟಾಟಾ, ಬಾಯ್.